ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ತಾಳಿಪಟ್ಟು ಮಾಡ್ತಾರಲ್ಲ ಹಂಗೇನೆ, ರೊಟ್ಟಿಗಳು ಮಾಡ್ದೆ ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಭಾಳ ಅಂತಂದರೆ ಭಾಳ ಚೆನ್ನಾಗಿರ್ತವೆ. ಬರೀ ಕೈಯಾಗೆ ಹಿಡ್ಕೊಂಡು ಹಂಗೆ ತಿನ್ಬೋದು. ಚಟ್ನಿ, ಪಲ್ಯ ಏನೇನು ಬೇಕಾಗೋದಿಲ್ಲ. ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಭಾಳ ಅಂತಂದರೆ ಭಾಳ ಚೆನ್ನಾಗಿರ್ತವೆ. ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಇಲ್ಲಿ 1 ಲೋಟದಷ್ಟು ನೀರು ಹಾಕಿದ್ದೀನಿ. 1 ಲೋಟ ಅಥವಾ ಯಾವುದೇ ಒಂದು ಅಳತೆ ನೀರು ಹಾಕ್ರಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ. ಈ ನೀರು ಚೆನ್ನಾಗಿ ಮಳ್ಳಕ್ಕೆ ಶುರು ಹಚ್ಕೊಂಡ್ಮೇಲೆ ಇಲ್ಲಿ ಮುಕ್ಕಾಲು ಲೋಟದಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಸಾರ್ನಾಡಿರೋ ರಾಗಿ ಹಿಟ್ಟು ತಗೊಂಡಿದ್ದೀನಿ. ಅಂದರೆ ಜರಡಿ ಹಿಡ್ದಿರೋ ರಾಗಿ ಹಿಟ್ಟು ತಗೊಂಡ್ಬಿಟ್ಟು, ಒಂದು ಸತಿ ಉರಿನ ಜೋರಿಟ್ಟು ಅದೆಲ್ಲ ಮುಳುಗಂಗೆ ಉಕ್ಕು ಬರಂಗೆ ಇದನ್ನು ಮಾಡಿ 1 ನಿಮಿಷ ಸ್ವಲ್ಪ ಹೊತ್ತು ಹಿಂಗೆ ಕುದಿಸ್ಬಿಟ್ಟು, ಆಮೇಲೆ ಒಂದು ಕರೆಕ್ಟಾಗಿ 1 ನಿಮಿಷ ಆಗ್ತಿದ್ದಂಗೆ ಕಲನೆ ಹಿಂಗೆ ಚೆನ್ನಾಗಿ ಮುದ್ದೆ ಕೂಡಿಸ್ದಂಗೆ ಚೆನ್ನಾಗಿ ಕೂಡಿಸ್ಬೇಕು ಹಿಂಗೆ. ಸಾಕು 1 ನಿಮಿಷ ಕುದ್ರೆ ಸಾಕದು. ಭಾಳ ಹೊತ್ತಂಗೆ ಕುದಿಸ್ಬೇಕು ಅಂತೇನಿಲ್ಲ. ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಹಿಂಗೆ ಚೆನ್ನಾಗಿ ತಿರುವ್ಕೊಬೇಕು. ಗಂಟು ಪಂಟು ಏನು ಇಲ್ದಿರಂಗೆ ಹಿಂಗೆ ಚೆನ್ನಾಗಿ ತಿರುವ್ಕೊಬೇಕು. ಆಮೇಲೆ ಇದಕ್ಕೆ ಏನೇನು ಹಾಕಬೇಕು ಅಂತೇಳಿ ತೋರಿಸ್ತೀನಿ ನೋಡಿರಿ. ಬೇಕಾದ್ರೆ ಇವನ್ನ ಕೊನೆಗಾರ ಹಾಕಿಬೋದು, ಇಲ್ಲ ಈಗಾರ ಹಾಕಿಬೋದು. ನಾನು ಈಗಲೇ ಹಾಕಿ ನಡಿ ಅಂತೀನಿ. ಇದಕ್ಕೆ ಒಂಚೂರು ಕ್ಯಾರೆಟ್ ತುರಿದು ಹಾಕ್ತಾಯಿದ್ದೀನಿ ನೋಡಿರಿ. ಒಂಚೂರು ಕ್ಯಾರೆಟ್ ತುರಿದು ಹಾಕಿದ್ದೀನಿ. ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಂದು ಹಸಿಮೆಣಸಿನ್ಕಾಯಿ, ಜೀರಿಗೆ, ಈರುಳ್ಳಿನ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹೆಚ್ಕೋಬೇಕು. ಯಾಕಂತಂದ್ರೆ ನಾನು ರೊಟ್ಟಿ ದಿಸಿಗೆ ಮಾಡ್ತೀನಲ್ಲ ಇವಾಗ, ಹಂಗಾಗಿ ಒಂಚೂರು ಸಣ್ಣಕ್ಕಿದ್ರೆ ಚೆನ್ನಾಗಿ ಹೊಸಿಯೋಕ್ಕೆಲ್ಲ ಅಂತೇಳಿ. ಹಾಗಾಗಿ ನಾನು ಇದೆಲ್ಲ ಹಾಕೊಂಡ್ಬಿಟ್ಟು ಇದಕ್ಕೆ ಒಂದು 2 ಚಮಚದಷ್ಟು ಗೋಧಿ ಹಿಟ್ಟು ಹಾಕ್ಯಂತ ಇದ್ದೀನಿ. ಒಂದು 2 ಚಮಚ ಗೋಧಿ ಹಿಟ್ಟು, ಒಂದು 2 ಚಮಚ ಜೋಳದ ಹಿಟ್ಟು. ಜೋಳದ ರೊಟ್ಟಿ ಮಾಡ್ತೀವಲ್ಲ ಆ ಜೋಳದ ಹಿಟ್ಟಿದು. ಇಷ್ಟು ಹಾಕ್ಯಂಡ್ಮೇಲೆ ಸುಮ್ಮನೆ ಹಿಂಗೆ ಒಂದು ಕುಲ್ಡಂಬಳ್ಳಿ ಹಿಂಗೆ ಹಿಂಗೆ ತಿರುವಿಡ್ರಿ. ಏನು ಚೆನ್ನಾಗಿ ನಾದಬೇಕು ಅಂತಿಲ್ಲ, ಕೊನೆಗೆ ನಾದ್ಕೊಂಬನ. ಆ ಬಿಸಿಗೆ ಒಂಚೂರು ಇದಾಗ್ಲಿ ಅದು ಹಂಗೆ ಇದು ಮಾಡ್ಕೊಂಡು ಹಿಂಗೆ ಕುಲ್ಡಂಬಳ್ಳ ತಿರುವಿ ಒಂದು ಪ್ಲೇಟ್ ಮುಚ್ಚಿ ಒಂಚೂರು ಉಗುರು ಬೆಚ್ಚಗಾಗೋವರೆಗೂ ಹಂಗೆ ಬಿಡ್ರಿ. ನೋಡಿರಿ, ನೀವೇನಾದ್ರೂ ತಾಳಿಪಟ್ಟು ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂಡು ಕವರ್ ಚಿಲ್ಲಿದ ಮೇಲೆ ತಟ್ತೀವಲ್ಲ, ಹಂಗೆ ತಟ್ಟೋದಾದ್ರೆ ಇದಕ್ಕೆ ಮತ್ತೆ ನೀವು ಮೇಲೆ ಬೇರೆ ಹಿಟ್ಟು ಏನೂ ಹಾಕ್ಯಣಂಗಿಲ್ಲ. ಈಗೇನು ಇಷ್ಟೇನು ತೋರಿಸಿದ್ದೀನಿ ಅಳತೆ ನೀರಿಂದು ಹಿಟ್ಟಿಂದು ಅಷ್ಟೇ ಸಾಕು. ನೀವು ಆರಾಮಾಗಿ ಒಂದು ಕವರ್ ಚಿಲ್ಲನೋ ಇಲ್ಲ ಬಾಳೆದೆಲೆನೋ ತೊಗೊಂಡು ಎಣ್ಣೆ ಹಾಕ್ಯಂಡು ತಟ್ಟಿ ಹಂಚಿನ ಮೇಲೆ ಬೇಯಿಸ್ಕೊಂಡು ತಿನ್ಬೋದು. ಆದರೆ ನಾನಿಲ್ಲಿ ರೊಟ್ಟಿ ಮಾಡ್ದಂಗೆ ಮಾಡ್ಕೊತೀನಿ. ಲತುಡಿ ತೊಗೊಂಡು ಹೊಸಿಯೋದ್ರಿಂದ ನಾನು ಇದಕ್ಕೆ ರಾಗಿ ಹಿಟ್ಟು ಎಷ್ಟು ತೊಗೊಂಡ್ನೋ ಹೆಚ್ಚು ಕಡಿಮೆ ಅಷ್ಟು, ಇಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಡಿಸ್ಬೋದು, ಹೆಚ್ಚು ಕಡಿಮೆ ಆಗುತ್ತೆ. ಗೋಧಿ ಹಿಟ್ಟು ಹಾಕ್ಯಂತೀನಿ. ಗೋಧಿ ಹಿಟ್ಟು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾದ್ಕೊಂತೀನಂತೆ. ಚಪಾತಿ ಹಿಟ್ಟಿನ ಅದಕ್ಕೆ ಗಟ್ಟಿಗೆ ಇರಬೇಕು ಒಂಚೂರು. ಯಾಕಂದರೆ ಈರುಳ್ಳಿಗೂ ನೀರಿನಂಶ ಇರುತ್ತೆ, ಕ್ಯಾರೆಟ್ನಾಗೂ ನೀರಿನಂಶ ಇರುತ್ತೆ. ಅದು ನೀರು ಬಿಟ್ಟಂಗೆ ಇದು ತೆಳ್ಳಗಾಗ್ತಾ ಬರುತ್ತೆ. ಇದು ರಾಗಿ ಹಿಟ್ಟು ಹಂಗೇನೆ, ಅದು ನೀರು ಕುಡ್ಕೊಂಡಿರುತ್ತೆ. ಸ್ವಲ್ಪ ಹೊತ್ತು ಹೋದಂಗೆ ನೀರು ಬಿಟ್ಕೊಂತ ಬರುತ್ತೆ. ಹಂಗಾಗಿ ಒಂಚೂರು ಗಟ್ಟಿಗೆ ಕಲಿಸ್ಕೋಬೇಕು ಇದನ್ನ. ಹಿಂಗೆ ಮಾಡ್ಕೊಳೋದಾದ್ರೆ ನಾನು ಸಾಮಾನ್ಯ ಹಿಂಗೆ ಮಾಡ್ಕೊತೀನಿ. ಈಗ ತಟ್ಟಿ ಮಾಡೋದಲ್ಲ ಅಂತಂದ್ರೆ ಒಂಚೂರು ತ್ರಾಸು ಅನಿಸುತ್ತೆ ಅಂತೇಳಿ ಏನು ಮಾಡ್ತೀನಿ, ನಾನು ಹಿಂಗೆ ಮಾಡ್ಕೊಬಿಡ್ತೀನಿ. ಹಿಂಗೆ ಚೆನ್ನಾಗಿ ಒಂಚೂರು ಗಟ್ಟಿ ಕಲಿಸ್ಕೊಂಡಾದ್ಮೇಲೆ ಕೊನೆಗೆ ಒಂಚೂರು ಎಣ್ಣೆ ಹಾಕಿ ಒಂದು ನಿಮಿಷ ಬಿಡ್ತೀನಿ ಅಷ್ಟೇ. ಭಾಳ ತನಕ ಬಿಡಬೇಕು ಅಂತೇನಿಲ್ಲ. 1 ನಿಮಿಷ 2 ನಿಮಿಷ ಬಿಟ್ಟರೆ ಸಾಕು. ಇನ್ನೇನು ಹಂಚು ಪಂಚವೆಲ್ಲ ಜೋಡಿಸ್ಕೊಂಡು ಅಷ್ಟೊತ್ತಿಗೆ ಆಗುತ್ತೆ ಒಂದು 5 ನಿಮಿಷ. ಹಿಂಗೆ ಒಂಚೂರು ಎಣ್ಣೆ ಹಚ್ಚಿ ನೀಟಾಗಿ ಇನ್ನೊಂದು ಸತಿ ಎಲ್ಲ ಹಿಂಗೆ ತಿರುವಿ ಒಂದು ಪ್ಲೇಟ್ ಮುಚ್ಚಿ ಆ ಕಡೆಗೆ ಇಡ್ರಿ. ನೋಡಿರಿ, ಈ ಒಂದು ಅವಣಿಗಿದ್ರೆ ಆಯ್ತು ಅಷ್ಟೇ. ಇಷ್ಟಕ್ಕೆ ಒಂಚೂರು ಗಟ್ಟಿಗೆ ಇರ್ಬೇಕು. ಇದಕ್ಕೂ ಗಟ್ಟಿಗಿದ್ರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇವಾಗ ಹಂಚು ಕಾಯಕ್ಕಿಟ್ಟು ನಮಗೆ ದೊಡ್ಡವು ಬೇಕೋ ಸಣ್ಣವು ಬೇಕೋ ರೊಟ್ಟಿಗಳು ಮಾಡ್ಕೋಬೇಕು ಅಂತ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಒಂದು ಹಿಂಗೆ ಗುಂಡೆ ತಗೊಂಡು ಒಂಚೂರು ಬಿಲ್ಲೆ ಮಾಡ್ಕೊಂಡು ಚಪಾತಿ ಹೆಂಗೆ ಹೊಸಿತೀರೋ ಹಂಗೆ ಇದನ್ನು ಹೊಸಿಬೇಕು. ಇದನ್ನು ಹೊಸ್ಬಿಟ್ಟು ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಂಡು ತಿಂದ್ವಿ ಅಂತಂದರೆ ರುಚಿ ರುಚಿಯಾದ ಏನಂತೀರ ರೊಟ್ಟಿಗಳು, ಮಸಾಲೆ ರೊಟ್ಟಿ ಅಂತ ಕರಿಬೋದು ಇವಕ್ಕೆ. ಇಲ್ಲ ನೀವೇ ಒಂದು ಹೆಸರಿಡ್ರಿ, ಇಲ್ಲ ನಿಮ್ಮ ಕಡೆ ಏನಂತೀರ ಹೇಳ್ರಿ ಇದಕ್ಕೆ. ಈ ಥರ ಮಾಡಿದರೆ ಭಾಳ ಚೆನ್ನಾಗಿರ್ತವೆ. ಅದನ್ನ ಒಂಚೂರು ಕಾಯಿ ಚಟ್ನಿಗೂ ಉದ್ರ ಚಟ್ನಿ ಮಾಡ್ಕೊಂಡು ತಿಂದ್ರೂ ಎಂಥ ಚೆನ್ನಾಗಿರ್ತವೆ. ಪಲ್ಯಗಳೇ ಬೇಕಾಗಿಲ್ಲ. ನೀವು ಒಂದು ಸತಿ ಮಾಡ್ಕೊಂಡು ತಿಂದರೆ ನೀವೇ ಹೇಳ್ತೀರಿ ಎಂಥ ಚೆನ್ನಾಗಿದ್ವು ಅಂತೇಳಿ. ನೀವೆಷ್ಟು ತೆಳ್ಳಗೆ ಬೇಕಾದ್ರೂ ಹೊಸಿಬೋದು, ಏನು ಚಪಾತಿ ಹೆಂಗೆ ಇದು ಮಾಡ್ಕೊತೀರೋ ಹಂಗೇ. ಇದನ್ನ ಸ್ವಲ್ಪ ಮೆತ್ತಗಿರ್ಬೇಕು ಅನ್ನೋದ್ರೆ ಜೋರು ಉರಿನಲ್ಲಿ ಬೇಯಿಸಬೇಕು. ಭಾಳ ಜನ ಅಂತಾರೆ ಉರಿ ಜೋರು ಇಟ್ಕೊಂಡು ಹಗಲೆಲ್ಲ ಆ ಕಡೆಗೆ ಈ ಕಡೆಗೆ ಆ ಕಡೆಗೆ ತಿರುವಾಗ್ತಿದ್ರೆ ಶೆಡವಾಗ್ತವೆ ಅಂತೇಳಿ. ಏನೂ ಶೆಡವಾಗಲ್ಲ. ನಾವು ಸಣ್ಣ ಉರಿನಲ್ಲಿ ಬೇಯಿಸ್ದಾಗ್ಲೇ ಚಪಾತಿಗಳು, ರೊಟ್ಟಿಗಳು ಶೆಡವಾಗ್ತವೆ. ನಾವು ಉರಿನ ಜಾಸ್ತಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ಆವಾಗ ಮೆತ್ತಗಿರ್ತವೆ ಅವು. ಒಂಚೂರು ದಪ್ಪನಾಗಿರೋ ಕಬ್ಬಿಣದ ಹಂಚಾದರೆ ಚೆನ್ನಾಗಿ ಬರ್ತವೆ ನೋಡ್ರಿ. ಹಿಂಗೆ ತಿರುವಿ ಹಾಕಿದ್ಮೇಲೆ ಕೊನೆ ಈ ಕಡೆಗೆ ಒಂದೊಂದು ಚಮಚ ಎಣ್ಣೆ ಹಾಕ್ರಿ. ಈ ಮಕ್ಕೊಂದು ಚಮಚ ಎಣ್ಣೆ, ಆ ಮಕ್ಕೊಂದು ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರಿ ಎಲ್ಲ ಕಡೆಗೂ. ಅಂದರೆ ರುಚಿ ರುಚಿಯಾದ ರೊಟ್ಟಿಗಳು ಚೆನ್ನಾಗಿ ಆದವು ಅಂತಲೇ ಅರ್ಥ ನೋಡಿರಿ. ಇಷ್ಟು ಮಾಡಿದರೆ ಈ ಒಂದು ರೆಸಿಪಿ ಮುಕ್ತಾಯ ಆಯಿತು ಅಂಥೇಳಿ. ಇಲ್ಲಿಂದ ಈಚೆಗೆ ನಾನು ನಮ್ಮ ಹಳ್ಳಿ ಭಾಷೆಯಲ್ಲಿ ಸುಮ್ಮನೆ ಮಾತಾಡ್ತೀನಿ. ಒಂದು ಕಾಲ್ಪನಿಕ ಸನ್ನಿವೇಶವನ್ನು ನಾನೇ ಹುಟ್ಟಾಕ್ಕೊಂಡು ಮಾತಾಡ್ತೀನಂತೆ. ನಮ್ಮ ಭಾಷೆ ಕೇಳಿ ಇಷ್ಟಪಡೋರು ಬೇಕಾದರೆ ಇವಾಗಿಂದ ಕೇಳಿರಿ. ರೆಸಿಪಿ ಇಲ್ಲಿಗೆ ಮುಗೀತು ಇಷ್ಟೇ. ಈಗ ನೋಡಿರಿ,
ನಾ ಏನಾದರೂ ಈಗ ನಾವೇನಾದ್ರು ಸಣ್ಣ ಮಕ್ಕಳಿಗೆ ಒಂದು ಜೊತೆ ಬಟ್ಟೆ ತಗೊಬಂದ್ವಿ ಅಂತಂದರೆ ತುಂಬ ಲೂಸ್ ಲೂಸ್ ಆಗ್ತಿತ್ತು, ಉದ್ದ ಆಗ್ತಿತ್ತು ಅಂದರೆ ಏನು ಹೇಳ್ತಾರೆ, ತುಂಬ ಲೂಸ್ ಆಗ್ತಿದೆ, ತುಂಬ ಉದ್ದ ಆಗ್ತಿದೆ, ಸರಿಯಾಗಿ ಫಿಟ್ಟಿಂಗ್ ಎಲ್ಲ ಇಲ್ಲ ಅಂತ ಅಂತೀವಿ. ಅದೇ ನಮ್ಮ ಹಳ್ಳಿ ಭಾಷೆನ ಹೇಳಿದ್ರೆ ನಾವು ಹೆಂಗೆ ಹೇಳ್ತೀವಿ ಅಂತಂದರೆ, ನಮ್ಮ ಅಮ್ಮಂದ್ರಿಲ್ಲ ಹೆಂಗೆ ಹೇಳೋರು ಅಂತಂದರೆ ಹೇಳ್ತೀನಿ. ಹ್ಮ್. ಥೋ 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 ಥೋ. ನಮ್ಮ ಹುಡುಗಗೆ ಯಪ್ಪಗೆ ಚೆನ್ನಾಗಿರೋದೊಂದು ಡ್ರೆಸ್ ತಗೊಬರಪ್ಪ ಅಂತಂದ್ರೆ ಎಂತ ತಂದು ನೋಡಿ ಮಾರಾಯ ನಮ್ಮಪ್ಪ. ಹಾಂ, ದೊಡ್ಡವ ಮಗನ ಮದುವೆ ಇತ್ತು. ಎಲ್ಲ ಅಂಗಿಗಳೆಲ್ಲ ಹಳೇವಾಗಿದ್ವವೆ, ಬೆಳ್ಳಗೆ ಬೂಸುರ್ಕೊಂಡಿದ್ದಾವೆ. ಅದಕ್ಕೆ ಒಂದು ಜೊತೆ ಹೊಸವು ತಗೊಬರಪ್ಪ ಅಂತಂದರೆ ಯಪ್ಪ ಹೋಗಿ ಆ, ಆ, ಎಂತ ತಂದ ನೋಡವೆ. ಅಯ್ಯೋ ಅಯ್ಯೋ 20 ವರ್ಷ ಆದರೂ ಆಗಲ್ಲ ಅನ್ಸುತ್ತೆ, ಇನ್ನೂ ಉದ್ದ ಆಗ್ತವೆ ಅಂತ ತಗೊಬಂದನು ಮಾರಾಯ. ಬೆಳೆಯೋ ಮಕ್ಕಳು ಅಂತೇಳಿ ನಡು ಉದ್ದನ್ ತರಬೇಕೆ. ಏ ಹೋಗತ್ತ. ಇದಕ್ಕೆ ನಾವು ಯಾತ್ರದ್ದು ಒಂದು ಅಂಗಿ ಚಡ್ಡಿ ತಗೊಬರಪ್ಪ ಅಂದ್ರೆ ಯಾತಕ್ಕೆ ಕುರ್ತವಂತೆ. ಕುರ್ತಂದು ತಗೊಬಂದೈತೆ, ಅದು ಚೂಡಿದಾರದ್ದು ಇಸ್ಕೈತೆ ಅದು. ಚೂಡಿದಾರ್ ಹಾಕ್ಯಂಡ್ ತಿರುಗ್ದಂಗೆ ಆತದ. ಬೇರೆ ವೇಲ್ ಬೇರೆ ಕೊಟ್ಟರಂತೆ. ಫ್ಯಾಷನ್ನು ಇವಾಗ ಇದು ಇಂಥವು ಎಲ್ಲರೂ ಇಟ್ಕೊಂಡು ಹೋಗೋದು ಮದುವೆಗಳಿಗೆಲ್ಲ ಹೊಸ ಅಂತ ಕೊಟ್ಟನಂತೆ ಯಪ್ಪ. ಏಪೊತ್ಕೊ ಬಂದಾನೆ. ಬೆಳೆಯೋ ಮಕ್ಕಳು ಅಂತೇಳಿ ಆನಾಡಿ ದುಡ್ಡು ತರೋದೆ. ತೀರ ಏಟುದ್ದ ಬೆಳೆದವು. ಅಯ್ಯೋ ದೇವ್ರೆ! ನಾವಂತೂ ಅದಕ್ಕೆ ಆ, ಮೊನ್ನೆ ಮದುವೆ ಮನೆಗೆ ಹಾಕಿದ್ದೀನಿ ಹೋಗತ್ತೆ ಅದನ್ನ. ಸೊಂಟಕ್ಕೆ ಕಟ್ಟೋ ಲಾಡಿನ ಕುತ್ತಿಗೆ ಕಟ್ಟಿದ್ರು ಇನ್ನೂ ಮಾರೋದು ಎಳೆ ಬದಿತ್ತು ಕಾಲಿಂದ ಕೆಳಕ್ಕೆ. ಅಯ್ಯೋ ದೇವ್ರೆ! ಎರಡೂ ಕಾಲಿಂದ ಸುತ್ತಿ 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 2 ಕಾಲಿಗೂ ಹಾಸಿಗೆ ಸುತ್ತಿದಂಗೆ ಆಗಿತ್ತು ಹೋಗುತ್ತೆ. ಹಂಗಾಗೋಗಿತ್ತು. ಅದು ಬೇರೆ ಬಿಸಿಲಿಗೂ ಅದಕ್ಕೂ ಅಮ್ಮ ಮೈ ಸುಚ್ಚುತ್ತೆ, ಮೈಯಮ್ಮ ಮೈ ಸುಚ್ಚುತ್ತೆ ಅಂತೇಳಿ ಕುಣಿಯೋದು ಈ ಹುಡುಗಂತೂ. ಥೋ 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 ಯಾಕೆ ಕೇಳ್ತೀರ ಅವತ್ತ. ನನಗೆ ಹಂಗೆ ಇದನ್ನ ಬಿಡಿಸಿ ಅಂಗಿ ಇಡಿಸಿ ಬೇರೆದು ಕೊಡ್ಸಮ್ಮ, ಬೇರೆದು ಇಡ್ಸಮ್ಮ, ನನಗೆ ಇದು ಬೇಡ ಬೇಡ ಅಂತೇಳಿ ಕುಣಿತಿತ್ತು. ಹಂಗೆ ಬೆನ್ನಿಗೊಂದು ಗುದ್ದಿ ಯಪ್ಪ ಉಗಿದೆ ನಾನು. ಕುರ್ತಾ ಕುರ್ತಾ ಅಂತ ಕುಣ್ಕೊಂಡ್ ತಗೊಬಂದೆ, ಇದು ಕೆರ್ತ ಕೆರ್ತ ಅಂತೇಳಿ ಕುಣಿತೈತಿ ಇಲ್ಲಿ. ತರೋದು ತಂದೆ, ಒಂದು ಕಾಟನಿಂದ ತರಬಾರ್ದಿತ್ತು, ಆ ಥರದ್ದು ತಗೊಬಂದು ಮತ್ತೆ ನಮ್ಮೇನು ಇಲ್ಲಿ ಜೀವ ಹಿಂಡ್ತೈತಿ ಇದು ಅಂತ ಹೇಳಿ ನಾನು ಯಾವುದೋ ಒಂದು ಹಳೆ ಅಂಗಿನ ಇಡ್ಸೆತ್ತ ಮದುವೆ ಮುಗಿಸ್ಕೊಂಡ್ ಬಂದ್ವಿ ನೋಡ್ರಿ. ನೋಡ್ರಿ ಈ ಥರ ನಮ್ಮ ಹಳ್ಳಿ ಭಾಷೆನಲ್ಲಿ ಆ, ಆ, ಅಲಂಕಾರಗಳನ್ನು ಬಳಸ್ಕೊಂಡ್ಬಿಟ್ಟು ಭಾಷೆಯನ್ನು ಇನ್ನೂ ಶ್ರೀಮಂತಗೊಳಿಸ್ತಾರೆ. ಈ ಥರ ಭಾಷಾ ಶ್ರೀಮಂತಿಕೆ ಹಳ್ಳಿ ಭಾಷೆನಲ್ಲಿ ಇನ್ನೂ ಜೀವಂತವಾಗಿದೆ. ಈ ಒಂದು ಭಾಷಾ ಶ್ರೀಮಂತಿಕೆ ಉಳಿಬೇಕು ಅನ್ನೋದಾದರೆ ನಾವು ನಮ್ಮ ಆಡು ಭಾಷೆಯನ್ನು ಹೆಚ್ಚಾಗಿ ಬಳಸಬೇಕಾಗುತ್ತೆ. ನಾವು ನಮ್ಮ ಹಳ್ಳಿ ಭಾಷೆಯನ್ನು ಮಾತಾಡಲಿಕ್ಕೆ ಹಿಂದು ಮುಂದೆ ನೋಡಬಾರ್ದು. ಅದರಲ್ಲಿ ಏನೈತೆ ಮುಜುಗರ ಅಲ್ವಾ? ಈಗ ಎಲ್ಲೋ ತೀರಾ ಗೊತ್ತೇ ಆಗ್ತಿಲ್ಲಪ್ಪ ಎದುರುಗಡೆ ಇರೋ ವ್ಯಕ್ತಿ ಅನ್ನೋದಾದ್ರೆ ಬೇಕಾದ್ರೆ ನಾವು ಮಾತಾಡ್ಬೋದು. ಹಾಗೆ ಹೀಗೆ ಕಾಗೆ ಹೋಗಿ ಅಂದ್ಕೊಂಡು ಏನೋ ತೇಲಿಸಿ ಬಂದ್ಬಿಡ್ಬೋದತ್ತ. ಆದರೆ ನಾವು ನಾವೇ ಇದ್ದಾಗ ಅಥವಾ ನಮ್ಮ ಜೊತೆ ನಾವು ಗೊತ್ತಿರೋರ ಜೊತೆ ಎಲ್ಲ ನಾವು ಸಹಜವಾಗಿ ನಮ್ಮೂರ ಕಡೆ ಭಾಷೆ ಅಂತಲ್ಲ, ಯಾವುದೇ ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ಭಾಷೆನೂ ಕೂಡ ಬಹಳ ಬಹಳ ಚೆನ್ನಾಗಿದೆ. ಅದನ್ನು ನಾವು ಯಥಾವತ್ತಾಗಿ ಹೆಂಗಿದ್ಯೋ ಹಂಗೆ ಬಳಸಿದ್ವಿ ಅಂತಂದರೆ ಅದು ಸದಾಕಾಲ ಹಸಿರಾಗಿರುತ್ತೆ. ಸರಿ ಆಯಿತು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.